ಇಂದಿನ ಜನರೊಂದಿಗೆ ಜನತಾದಳ ಜೊತೆಯಲ್ಲಿ ಪಕ್ಷದ 25 ವರ್ಷದ ಬೆಳ್ಳಿ ಮಹೋತ್ಸವ ಹಬ್ಬವನ್ನು ಕೂಡ ಆಚರಣೆ ಮಾಡತಕ್ಕಂತ ಇವತ್ತಿನ ಈ ಒಂದು ಶುಭ ಸಂದರ್ಭದಂದು ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಮಾಜಿ ಮಂತ್ರಿಗಳು, ಕ್ಷೇತ್ರದಲ್ಲಿ ಅತ್ಯಂತ ಜನಪ್ರಿಯತೆ ಜೊತೆಯಲ್ಲಿ ಜನಾನುರಾಗಿಗಳಾಗಿ ಕ್ಷೇತ್ರದ ಸರ್ವೋತ್ತಮುಖ ಅಭಿವೃದ್ಧಿಯ ಚಿಂತನೆಯೊಂದಿಗೆ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಸದಾಕಾಲ ಕ್ಷೇತ್ರದ ಕಷ್ಟ ಸುಖದಲ್ಲಿ ಸ್ಪಂದಿಸ್ತಕ್ಕಂಥ ತಾಯಿ ಹೃದಯವನ್ನು ಹೊಂದಿರತಕ್ಕಂಥ, ವಿಶೇಷವಾಗಿ ಪಕ್ಷದ ರಾಜ್ಯಾಧ್ಯಕ್ಷರು ನಿಮ್ಮೆಲ್ಲರ ಪ್ರೀತಿ ಹಾರೈಕೆಯಿಂದ ಕೇಂದ್ರದ ಸಚಿವ ಸ್ಥಾನವನ್ನು ಅಲಂಕರಿಸತಕ್ಕಂಥದಕ್ಕೆ ತಾವುಗಳು ಕೂಡ ಪಾತ್ರಧಾರಿಗಳಾಗಿ ಅವರಿಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣವರ ಕುಟುಂಬದ ಒಬ್ಬ ಸದಸ್ಯರು ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ವೇನೋ. ಅವರ ಒಂದು ಆತ್ಮೀಯತೆ ಮತ್ತೆ ಆ ಒಂದು ಬಾಂಧವ್ಯ ಮತ್ತೆ ಅವರಿಬ್ಬರ ಮಧ್ಯೆ ಇರತಕ್ಕಂಥ ಒಂದು ಒಡನಾಟ ಬಹುಶಃ ನಿಖಿಲ್ ಕುಮಾರಸ್ವಾಮಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜನತಾದಳ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳಿಗೆ ಸನ್ಮಾನ್ಯ ಕುಮಾರಣ್ಣವರು ಮತ್ತೆ ಸಾರಾ ಮಹೇಶ್ ಅಣ್ಣವರ ಆ ಸಂಬಂಧದ ಬಗ್ಗೆ ಎಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಅರಿವಿದೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಸಾರಾ ಮಹೇಶ್ ಅಣ್ಣವರು ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡತಕ್ಕಂಥದ್ರಲ್ಲಿ ಬಹಳ ಮುಖ್ಯವಾದಂತ ಒಂದು ಪಾತ್ರವನ್ನ ವಹಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸನ್ನ ತಂದುಕೊಡ್ತಕ್ಕಂಥದಕ್ಕೆ ವಿಶೇಷವಾಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ತಾಲೂಕು ಅಧ್ಯಕ್ಷರಿರ್ಬೋದು, ತಾಲೂಕು ಘಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಪದಾಧಿಕಾರಿಗಳಿರ್ಬೋದು, ಜೊತೆಯಲ್ಲಿ ಇವತ್ತು ಯಾವುದೇ ನಿರೀಕ್ಷೆಗಳು ಫಲಾಪೇಕ್ಷೆಗಳು ಇಲ್ದಿರ ಪಕ್ಷದ ಏಳಿಗೆಗೋಸ್ಕರ, ನಿಮ್ಮ ನಾಯಕರ ಏಳಿಗೆಗೋಸ್ಕರ ಹಗಲಿರುಳು ದುಡಿತಾ ಇರ್ತಕ್ಕಂಥ ಪಕ್ಷದ ಈ ಕ್ಷೇತ್ರದ ನಿಷ್ಠಾವಂತ ಪ್ರತಿಯೊಬ್ಬ ಯುವ ಕಾರ್ಯಕರ್ತರು, ಹಿರಿಯಕರು, ಹೆಣ್ಣು ಮಕ್ಕಳು ಸೇರಿದಂತೆ ಇವತ್ತು ಈ ವೇದಿಕೆ ಮೇಲೆ ನಾನು ಗಮನಿಸ್ತಾ ಇರ್ತಕ್ಕಂಥ ಒಂದು ಅಂಶ, ಸಾಕಷ್ಟು ಜನ ವಿವಿಧ ಸಮುದಾಯದ ಮುಖಂಡರುಗಳು ಇವತ್ತು ಈ ವೇದಿಕೆಯಲ್ಲಿ ಕುಳಿತು ಬಹುತೇಕರಿಗೆ ಇವತ್ತು ಈ ವೇದಿಕೆಯಲ್ಲಿ ನಿಂತು ಮಾತನಾಡ್ತಕ್ಕಂಥದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ಬಹುತೇಕರು ಮಾತನಾಡ್ತಕ್ಕಂಥ ಹಿರಿಯಕರು ಈ ತಾಲೂಕಿನಲ್ಲಿ ಹಗಲಿರುಳು ಸಾರಾ ಮಹೇಶ್ ಅಣ್ಣವರ ಹೆಗಲಿಗೆ ಹೆಗಲು ಕೊಟ್ಕೊಂಡು ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಮುಖಂಡರುಗಳಿಗೆ ವೇದಿಕೆ ಮೇಲೆ ಮಾತನಾಡ್ತಕ್ಕಂಥದಕ್ಕೆ ಸಮಯದ ಒಂದು ಅಭಾವದಿಂದ ಅವಕಾಶ ಸಿಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ದಯಮಾಡಿ ತಾವು ಯಾರು ಕೂಡ ಅನ್ಯತಾ ಭಾವಿಸಬಾರದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಪಕ್ಷದ ಯುವ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಲ್ಲೂ ಕೂಡ ಕಳಕಳಿಯಾಗಿ ಮನವಿಯನ್ನ ಮಾಡ್ತೇನೆ. ಜಿಲ್ಲೆಯ ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ನೇಮಕಾತಿಗೊಂಡಿರ್ತಕ್ಕಂಥ ಬಹುಶಃ ಸರಳ ಸಜ್ಜನಿಕೆ ಮತ್ತು ಅತ್ಯಂತ ಮೃದು ಸ್ವಭಾವವನ್ನು ಹೊಂದಿರತಕ್ಕಂಥ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಸನ್ಮಾನ್ಯ ಶ್ರೀ ಅಶ್ವಿನ್ ಕುಮಾರ್ ಅಣ್ಣವರು ಕೂಡ ಬಹಳ ಚೊಕ್ದಾಗಿ ಮಾತನಾಡಿದ್ದಾರೆ, ಸಮಯ ಇಲ್ಲ ಅಂತ. ಜೊತೆಯಲ್ಲಿ ಜಿಲ್ಲೆಯ ನನ್ನ ಆತ್ಮೀಯ ಗೆಳೆಯ, ನನ್ನ ಆತ್ಮೀಯ ಸಹೋದರ, ಜಿಲ್ಲೆಯ ಯುವ ಶಾಸಕ, ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಹರೀಶ್ ಗೌಡ್ರು ಕೂಡ 5 ನಿಮಿಷ ಮೀರಿ ಇನ್ನೂ ಒಂದು 5 ನಿಮಿಷ ತಗೊಂಡು ಮಾತಾಡಿದ್ದಾರೆ. ಆದ್ರೂ ಮಹೇಶ್ ಅಣ್ಣವರು ಬಹಳ ಕೂಲಾಗೆ ಕುಂತಿದ್ರು. ಅದಕ್ಕೆ ಕಾರಣ ಮತ್ ನಿಮಗ್ ಸಮಸ್ಯೆ ಉಂಟಾಗಬಾರ್ದು, ನೀವೆಲ್ಲ ಪಾಪ 4 ಗಂಟೆಯಿಂದ ಕಾತ್ ಕುಳಿತಿದ್ದೀರಲ್ಲ ಅಂತಕ್ಕಂಥ ಒಂದೇ ಒಂದು ಭಾವನೆ ಹೊರತುಪಡಿಸಿ ಬೇರೆ ಏನೇನು ಇಲ್ಲ. ಜೊತೆಯಲ್ಲಿ
ಮಂಜೇಗೌಡರು ಈಗ ಧ್ವನಿ ಗಟ್ಟಿ ಮಾಡ್ಕೊಂಡ್ ಬಂದವ್ರೆ ಆಪರೇಷನ್ ಮಾಡ್ಕೊಂಡು. ಹಾಗಾಗಿ ಅವರು ಕೂಡ ಮಾತನಾಡಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರು ಮತ್ತೆ ವಿವೇಕಾನಂದರವರು ಮತ್ತೊಬ್ರು ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ. ಜೊತೆಯಲ್ಲಿ ಪ್ರಿಯಾಪಟ್ನ ವಿಧಾನಸಭಾ ಕ್ಷೇತ್ರದ ಮತ್ತೊಬ್ರು ನಿಕಟಪೂರ್ವ ಶಾಸಕರು ಹಿರಿಯಕರು ಮಾದೇವಣ್ಣ ಅವರು ಮಾತನಾಡಬೇಕಾಗಿತ್ತು. ಬಹುಶಃ ನಾನು ಆದ್ಮೇಲೂ ಕೂಡ ಅದು ನಿಮ್ಮ ತೀರ್ಮಾನ ಅಣ್ಣ, ನೀವು ಯಾವ ತರ ತೀರ್ಮಾನ ತಗತ್ತೀರಿ ನಮ್ಮ ಮಧ್ಯಕ್ಕೆ ಬರೋದಕ್ಕೆ ಹೋಗೋದಿಲ್ಲ. ಮಾದೇವಣ್ಣ ಅವರು ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸಿಗೆ ಪಾತ್ರಧಾರರಾಗಿದ್ದಾರೆ. ಜೊತೆಯಲ್ಲಿ ಇತ್ತೀಚೆಗೆ ಮೈಸೂರು ನಗರದ ಅಧ್ಯಕ್ಷರಾಗಿರ್ತಕ್ಕಂಥ SBM ಮಂಜೂರವರು ಕೂಡ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಬಂದಿದ್ದಾರೆ. ಅಶ್ವಿನಣ್ಣ ಅವ್ರು ಏನು ಹೇಳಿದ್ರಪ್ಪ, ಕೃಷ್ಣ ನಾಯಕರು ಮುಂದಿನ HD ಕೋಟೆ ಬಹುಶಃ ಅವರು ಕಳೆದ ಚುನಾವಣೆಯಲ್ಲಿ ಶಾಸಕರಾಗಬೇಕಾಗಿತ್ತು. ಆದರೆ ನಾನು ಕೃಷ್ಣಣ್ಣನಿಗೆ ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಇವತ್ತಿನ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದೋಗ್ತಾ ಮಾತಾಡ್ತೇನೆ, ಆದ್ರೂ ಹೇಳ್ಬಿಡ್ತೀನಿ. ಪಾಪ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರ ಅನುದಾನದ ಕೊರತೆಯ ಒಂದು ಪರಿಸ್ಥಿತಿ, ಸಾರ್ವಜನಿಕ ವಲಯದಲ್ಲಿ ಅವರ ಅಸಹಾಯಕತೆಯನ್ನ ಆಗ್ತಾ ಇರ್ತಕ್ಕಂಥ ಈ ಒಂದು ಏನು 3 ವರ್ಷ ಕಳೆದೋಗಿದೆ, ಇನ್ನೊಂದು 2 ವರ್ಷ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ನೀನು ಶಾಸಕನಾಗಿದ್ರೆ ಬಹುಶಃ ನಿನ್ನ ಮೇಲೆ ಒತ್ತಡ ಜಾಸ್ತಿ ಇರೋದು. ಆ ತಾಯಿ ಚಾಮುಂಡೇಶ್ವರಿ 2028ಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಜನತಾ ಸರ್ಕಾರ NDA ಸರ್ಕಾರದಲ್ಲಿ ನೀನು ಶಾಸಕನಾಗಬೇಕು ಅಂತಕ್ಕಂಥದ್ದು ನಿನ್ನ ಹಣೆಯಲ್ಲಿ ಬರ್ದಿತ್ತೇನೋ. ಬುಡು ಕೃಷ್ಣಣ್ಣ, ತಲೆ ಕೆಡಿಸ್ಕೊಬೇಡ. ಇನ್ನೊಂದು 2 ವರ್ಷದಲ್ಲಿ ನಿನ್ನ ಹೋರಾಟಕ್ಕೆ, ನಿನ್ನ ಸಂಘಟನೆಗೆ 100ಕ್ಕೆ 100 ಕೋಟೆಯ ಕ್ಷೇತ್ರದ ಜನತೆ ನಿನಗೆ ಆಶೀರ್ವಾದ ಮಾಡ್ತಾರೆ ಅಂತ ಅವಾಗ ಕಾಲು ಎಳಿತಾ ಇರ್ತೀನಿ. ಜೊತೆಯಲ್ಲಿ ಬಹಳ ಜನ ಪ್ರಮುಖ ಮುಖಂಡರುಗಳು ಸೇರಿದ್ದೀರಣ್ಣ. ಇಲ್ಲಿ ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸು, ಆ ಕೀರ್ತಿ ನಿಮ್ಮೆಲ್ಲರಿಗೂ ವೇದಿಕೆ ಮುಂದೆ ನಿಂತಿರ್ತಕ್ಕಂಥವ್ರು, ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ ಸಲ್ಲಬೇಕು ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಕೊನೆಯದಾಗೆ ಸಾರಾ ಮಹೇಶ್ ಅಣ್ಣ ಅವರ ಸುಪುತ್ರರು ಸಾರಾ ಧನುಷ್ ರವರು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಸಾಮಾಜಿಕ ಕಳಕಳಿ ಮತ್ತೆ ಸಾಮಾಜಿಕ ಬದ್ಧತೆಯನ್ನ ಇಟ್ಕೊಂಡು ಹತ್ತತ್ರ 300ಕ್ಕೂ ಹೆಚ್ಚು ಆಪರೇಷನ್ಗಳು ಅಂದ್ರೆ ಆರ್ಥೋಪೆಡಿಕ್ಸ್ ಓದಿದಿರಿ ಬ್ರದರ್ ನೀವು. ನಾನು ಸ್ವಲ್ಪ ನಮ್ಮ ಮನೇಲಿ ಬಹಳ ಜನ ಡಾಕ್ಟರ್ಗಳವ್ರೆ, ಹಂಗಾಗಿ ಆರ್ಥೋಪೆಡಿಕ್ಸ್ ಅಂತ ಕೇಳಿದೆ. ಗೊತ್ತಾಯ್ತು ನನಗೆ, ನಿಮ್ದೆಲ್ಲ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೇವೆ. ದಯಮಾಡಿ ಮುಂದುವರಿಸಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.